ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಮಂಗಳವಾರ, ಇವತ್ತು ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದರೆ, ನಾಳೆ ನಮ್ಮ ಮನೆಯವ್ರ ಬರ್ಡೇ ಇದೆ. ಸೊ ಏನೂ ಸರ್ಪ್ರೈಸ್ ಮಾಡ್ತಾ ಇಲ್ಲ ನಾನು. ನಾಳೆ ಏನು ಗಿಫ್ಟ್ ಆ ಥರದ್ದು ಏನು ನಾನು ಕೊಟ್ಟಿಲ್ಲ, ಏನೂ ಕೊಡ್ತಾ ಇಲ್ಲ ಈ ಸಲ. ಬಟ್ಟೆನೂ ಕೂಡ ಆಲ್ರೆಡಿ ತುಂಬ ಬಟ್ಟೆಗಳು ಇದೆ, ಹೊಸದೇನೆ ಇದೆ. ಸೊ ಅದಕ್ಕೇನೆ ಅದನ್ನೇ ಹಾಕ್ಕೊಂಡು ನಾಳೆ ಯಾವ ಥರ ಹೋಗುತ್ತೆ ನಾಳೆ ವ್ಲಾಗ್, ಅದನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನೈಟ್ ಏನು ಮಾಡ್ತೀನಿ, ಏನಾದರೂ ಸಿಂಪಲ್ಲಾಗಿ ಒಂದು ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕೇಕ್ ಎಲ್ಲ ಏನು ಬೇಡ, ಯಾಕಂದರೆ ಕೇಕ್ ಎಲ್ಲ ತಿನ್ನೋರು ಯಾರೂ ಇಲ್ಲ. ಅದಕ್ಕೇನೆ ಲಾಸ್ಟ್ ಟೈಮ್ ಒಂದು ಮಿನಿ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ, ಒಂದು ಮಿಲ್ಕ್ ಬನಾನಾದು ಟೋಸ್ಟ್ ಥರ. ಅದು ತುಂಬಾ ಚೆನ್ನಾಗಿ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ಅದನ್ನೇ ಮಾಡೋಣ. ಸ್ವಲ್ಪ ಚಿಕ್ಕದಾಗಿ ಕೇಕ್ ಥರ ಕಟ್ ಮಾಡಿ ಅದನ್ನೇ ತಿನ್ಕೊಬಿಡೋಣ ಅಂತ ಇದ್ದೀನಿ. ಸ್ವಲ್ಪ ಫ್ರೈಡ್ ರೈಸ್ ಮಾಡ್ತೀನಿ, ಬಾಸುಮತಿ ರೈಸಲ್ಲಿ ಫ್ರೈಡ್ ರೈಸ್ ಮಾಡ್ತೀನಿ. ಸ್ವಲ್ಪ ಹೋಟೆಲ್ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಇದು ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀರಾ, ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಮತ್ತು ನೆನ್ನೆ ಡಿಮಾರ್ಟಿಂದ ಏನೇನು ತೊಗೊಂಡು ಬಂದೆ ಅನ್ನೋದನ್ನ ತೋರಿಸ್ತೀನಿ. ಜಾಸ್ತಿ ಎಲ್ಲ ಏನು ತೊಗೊಂಡು ಬಂದಿಲ್ಲ, ಒಂದು ಮೂಟೆ ಅಕ್ಕಿನ ತೊಗೊಂಡು ಬಂದಿದ್ದೆ, ಮತ್ತು ಇನ್ನೊಂದು ಸ್ವಲ್ಪ ಐಟಮ್ಸ್ನ ತೊಗೊಂಡು ಬಂದಿದ್ದೆ ಅಷ್ಟೇ. ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಮತ್ತು ಫ್ರೈಡ್ ರೈಸ್ನು ಕೂಡ ಯಾವ ಥರ ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊತೀನಿ. ಪ್ಲೀಸ್ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಡಿಮಾರ್ಟ್ಗೆ ಹೋಗಿದ್ನಲ್ವ, ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಐಟಮ್ಸ್ನೆಲ್ಲ ತೊಗೊಂಡು ಬಂದಿದ್ದೆ. ಜಾಸ್ತಿ ಎಲ್ಲ ಏನು ಈ ಮಂತ್ ಬೇಕಾಗೇನಿಲ್ಲ. ಲಾಸ್ಟ್ ಮಂತೇನೆ ಕಾಳುಗಳೆಲ್ಲ ತಂದಿರೋದ್ರಿಂದ ಈ ಮಂತ್ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಎಲ್ಲ ಬೇಕಿತ್ತು. ಹಂಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದೆ ಅಷ್ಟೇ. ಅದಾದಮೇಲೆ ಇಲ್ಲಿ ನಾನು 1.5 ಲೋಟ ಅಷ್ಟು ಬಾಸುಮತಿ ರೈಸ್ನ ನಾನು ಫಸ್ಟು ಬೇಯಿಸ್ಕೊಂಡೆ. ಒಂದು 70% ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೈಡ್ ರೈಸ್ಗಲ್ವಾ, ಅಷ್ಟೇ. ಒಂದು 70% ಆದರೆ ಸಾಕಾಗುತ್ತೆ. ಅದಾದಮೇಲೆ ಏನೇನು ವೆಜಿಟೇಬಲ್ಸ್ ಎಲ್ಲ ಬೇಕು ಅದನ್ನೆಲ್ಲ ನೀಟಾಗಿ ಈ ಸಲ ಚಿಕ್ಕದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂತಂದರೆ ಸ್ವಲ್ಪ ಈ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೆ, ಇಲ್ಲಾಂದರೆ ಸ್ವಲ್ಪ ಉದ್ದುದ್ದು ಕಟ್ ಮಾಡ್ಕೊತಾ ಇದ್ದೆ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ವ, ಆ ಥರ ಮಾಡೋಣ ಅಂದ್ಬಿಟ್ಟು ಇವಾಗ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಬೋದು. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು 1-2-3 ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಒಂದು ಸ್ವಲ್ಪ ಸಾಲ್ಟ್ ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಈರುಳ್ಳಿ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇರೋದಿಲ್ಲ. ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ನಾನು ಕ್ಯಾರೆಟು, ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಕ್ರಂಚಿ ಥರ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಏನು ಬಾಸುಮತಿ ರೈಸ್ನ ಮಾಡಿಟ್ಕೊಂಡಿದ್ರಲ್ವ ಅದನ್ನ ಬಸ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಪೆಪ್ಪರ್ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಬೋದು. ಅದಾದಮೇಲೆ ಇಲ್ಲಿ ಧನಿಯಾ ಪೌಡರ್ನ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಮಸಾಲ ಇಷ್ಟೇ. ಬೇಕಂದರೆ ನೀವು ಸ್ವಲ್ಪ ಚಾಟ್ ಮಸಾಲನೂ ಹಾಕ್ಕೊಬೋದು, ಸ್ವಲ್ಪ ಜೀರಾ ಮಸಾಲನೂ ಹಾಕ್ಕೊಬೋದು. ಬೇಡ ಅಂತಂದರೆ 1-3 ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಅಂಗಡಿಯಲ್ಲಿ ಸಿಗುತ್ತೆ ಏನು ಫ್ರೈಡ್ ರೈಸ್ ಪೌಡರ್ ಕೂಡ ಸಿಗುತ್ತೆ. ಅದರಲ್ಲಿ ಏನು ಹಾಕಿರ್ತಾರೆ ಅಂತಂದರೆ ಏನು ಅಜಿನೋಮೋಟೊ ಅನ್ನೋದು ಒಂದು ಬರುತ್ತೆ ನೋಡಿ, ಇದು ಬರುತ್ತೆ, ಏನದು ಸಾಲ್ಟ್ ಬರುತ್ತೆ, ಅದನ್ನು ಹಾಕ್ಬಿಡ್ತಾರೆ. ಅದನ್ನು ಅಷ್ಟಾಗಿ ತಿನ್ನೋಕೆ ಹೋಗಬಾರ್ದು. ಅದಕ್ಕೋಸ್ಕರ ಅದನ್ನು ಹಾಕೋದೇನು ಬೇಕಾಗಿಲ್ಲ. ಇದೇನೇ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಕೆಚಪ್ ಹಾಕ್ಕೊಂಡು ಸ್ವಲ್ಪ ಸೋಯಾ ಸಾಸ್ ಹಾಕಿ ಮೇಲ್ಗಡೆ ಸಾಲ್ಟ್ ಎಷ್ಟು ಬೇಕಷ್ಟು ಸಾಲ್ಟ್ನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೇಕಂತಂದರೆ ನೀವು ಉಪ್ಪು ಖಾರ ನೋಡಿಕೊಂಡು ಆಮೇಲೆ ಮತ್ತೆ ಆ್ಯಡ್ ಮಾಡ್ಕೊಬೋದು. ಇಲ್ಲಾಂದರೆ ಕರೆಕ್ಟಾಗಿದ್ದರೆ ಓಕೆ. ತುಂಬಾ ಚೆನ್ನಾಗಿ ಬಂದಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಆಮೇಲೆ ಬಾಸುಮತಿ ರೈಸಲ್ಲಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಮಿಕ್ಸ್ ಮಾಡ್ಕೊಬೋದು.
ಆಮೇಲೆ ಒಂಥರ ಉಡಿ ಉಡಿ ಆಗಿರುತ್ತಲ್ವ. ಯಾವುದೇ ಫ್ರೈಡ್ ರೈಸ್ಗಾದ್ರೂ ಅಷ್ಟೇ ಅನ್ನ ಜಾಸ್ತಿ ಬೆಂದೋಗಿರಬಾರ್ದು, ಸ್ವಲ್ಪ ಉಡಿ ಉಡಿಯಾಗಿ ಮುಳ್ಳಕ್ಕಿ ಥರ ಅನ್ನ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನಂತೂ ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೆ ಸೈಡಿಗೆ ಇರಲಿ ಅಂದ್ಬಿಟ್ಟು, ಬಟ್ ಅದನ್ನು ನಾನು ತಗೊಂಡೇ ಇಲ್ಲ, ಹಾಗೇ ತಿಂತಾಯಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಅದಾದಮೇಲೆ ಮತ್ತು ಇಲ್ಲಿ ನಾನು ಕೇಕ್ನ ಮಾಡ್ತಾಯಿದ್ದೆ, ಟೋಸ್ಟ್. ಲಾಸ್ಟ್ ಟೈಮ್ ಈ ವಿಡಿಯೋನ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ನನಗೆ ತುಂಬಾ ಇಷ್ಟ ಆಗಿತ್ತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದಕ್ಕೋಸ್ಕರ ಇವಾಗ ಮತ್ತೆ ಸಾಯಂಕಾಲ ಕೇಕೆಲ್ಲ ತಂದು ಕಟ್ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಇರೋರಿಬ್ಬರಿಗೆ ಯಾಕಲ್ವಾ ಸುಮ್ಮನೆ ಕೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ನಾಳೆ ಕಟ್ ಮಾಡಿಸೋಣ, ಆವಾಗ ಎಲ್ಲರೂ ಇರ್ತಾರೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು, ಅದಕ್ಕೆ 2 in 1 ಎರಡೂ ಆಗುತ್ತಲ್ವ ಅಂದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೆ. ನಿಮಗೇನಾದರೂ ಜಾಸ್ತಿ ಬೇಕು ಅಂದರೆ 1-2 ಲೇಯರ್ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಆಗುತ್ತೆ. ಅಟ್ ಎ ಟೈಮ್ ಒಂದೇ ಸಲ ಆಗೋಗ್ಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ, ಆಲ್ರೆಡಿ ನಾನು ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಮಿನಿ ವ್ಲಾಗಲ್ಲೂ ಕೂಡ ಇದೆ, ಬಟ್ ಇದರಲ್ಲೂ ಕೂಡ ಸಿಂಪಲ್ಲಾಗಿ ಹೇಳ್ತೀನಿ. 2 ಸ್ಲೈಸ್ ಅಷ್ಟು ಬ್ರೆಡ್ನ ತೊಗೊಂಡು ಬನಾನಾನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫೋರ್ಕಿಂದ ಅದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಹಾಲಿಗೆ ಸ್ವಲ್ಪ ಸಕ್ಕರೆನ ಹಾಕಿ ಅದು ಕುದ್ದ ಮೇಲೆ ಅದನ್ನು ಈ ಏನಿದೆ ಬ್ರೆಡ್ಗೆ ಹಾಕಿದ್ರೆ ಮುಗೀತು ಅಷ್ಟೇ. ನೀಟಾಗಿ ಬ್ರೆಡ್ಡು ಎಲ್ಲ ಹಾಲನ್ನು ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ಅದು ಹೀರ್ಕೊಬೇಕು. ಅಲ್ಲಿ ತನಕ ಸ್ವಲ್ಪ ಇದನ್ನು ಹಾಕಬೇಕಾಗತ್ತೆ, ಹಾಲನ್ನ ಹಾಕಬೇಕಾಗತ್ತೆ. ಹಾಕಿದ್ರೆ ಮುಗೀತು. 1-2 ನಿಮಿಷ ಅದು ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ. ನನಗನ್ಸುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಕೂಲ್ ಮಾಡ್ಕೊಂಡು ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಗೊತ್ತಿಲ್ಲ. ಒಂದ್ಸಲ ಅದನ್ನು ಕೂಡ ಟ್ರೈ ಮಾಡಬೇಕು. ಈ ಥರ ಮಾಡ್ಕೊಂಡು ಬಿಸಿಯಾಗಿಯೇ ತಿಂತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲದ ಪುಡಿನ ಹಾಕಿದ್ದೀನಿ ಅಷ್ಟೇ. ಬೆಲ್ಲದ ಪುಡಿ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಅಡಿಷ್ನಲ್ಲಾಗಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಸ್ವಲ್ಪ ಡೆಕೋರ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾನು ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ನೀವು ಇದನ್ನು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದ್ಮೇಲೆ ನನಗೆ ಕಾಮೆಂಟ್ ಮಾಡಿ ಹೇಳಬೇಕು ಯಾವ ಥರ ಬಂದಿದೆ ಏನು ಅಂತ. ಒಂದು ಸಿಂಪಲ್ ಕೇಕ್ ರೆಸಿಪಿ ಯಾವ ಥರ ಆಯಿತು ನೋಡಿ. ಇದೇ ಸಾಕು ಅನ್ಸುತ್ತಪ್ಪ ಇಬ್ಬರವ್ರಿಗೆ ಸುಮ್ಮನೆ ಕೇಕೆಲ್ಲ ತಂದು ಅಷ್ಟೊಂದೆಲ್ಲ ಕಟ್ ಮಾಡಿಕೊಂಡು ಇದು ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಹಸ್ಬೆಂಡ್ ಅಷ್ಟರಲ್ಲಿ ಮಲ್ಕೊಂಬಿಟ್ಟಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಬಂದಿದ್ದೆ ಲೇಟ್ ಆಗಿತ್ತು. ಸೊ ಅವರು ಊಟ ತಿಂದು ಮಲ್ಕೊಂಡ್ಮೇಲೆ ನಾನು ಸ್ವಲ್ಪ ಪಾತ್ರೆ ಐತಲ್ಲ ತೊಳೆದ್ಬಿಟ್ಟು ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗೇ ಇದ್ದೆ. ಅವರು ಒಂದು 5 ನಿಮಿಷಕ್ಕೇ ಫುಲ್ಲು ಗೊರಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಗೊರಕೆಲ್ಲ ನಿದ್ದೆಗೆ ಹೋಗ್ಬಿಡೋದು ಜಾಸ್ತಿ. ಆಮೇಲೆ ಹೋದೆ ಮೆಲ್ಲಿಗೆ, ಅದು ಲೈಟ್ ಹಾಕೋದ್ನಲ್ವ ಅಷ್ಟಕ್ಕೆ ಎಚ್ಚರ ಆಯಿತು. ನೋಡಿಬಿಟ್ಟು ಇದು ಅಂತ ಅಂದರು. ಆಮೇಲೆ ನಾನು ನಿನಗೋಸ್ಕರ ಕೇಕ್ ಮಾಡ್ಕೊಬಂದಿದ್ದೀನಿ ಅಂತ ಅಂದಮೇಲೆ ಆಮೇಲೆ ಎದ್ದು ಬಿಡಿ ಅಂತ ನೋಡ್ತಾಯಿದ್ರು. ಆಮೇಲೆ ಇದು ಬ್ರೆಡ್ ತಾನೇ ಅಂತ ಇದ್ದ. ಆಮೇಲೆ ಇಲ್ಲ, ಇದು ಕೇಕ್ ಥರ ಮಾಡಿದ್ದೀನಿ ಅಂದ್ಬಿಟ್ಟು ಫಸ್ಟ್ ಒಂದು ಬೈಟು ತಿಂದಮೇಲೆ ಚೆನ್ನಾಗಿದೆಯಾ ಅಂದಮೇಲೆ ಚೆನ್ನಾಗಿದೆ ಅಂತ ಆಮೇಲೆ ತಿಂತಾಯಿದ್ದು. ಯಾವಾಗಲೂ ಅಷ್ಟೇ ಕೇಕ್ ಆಗಿರಲಿ ಏನೇ ಆದ್ರೂ ಅಷ್ಟೇ, ಯಾವಾಗಲೇ ಕೇಕೆಲ್ಲ ಏನೇ ಕಟ್ ಮಾಡಿದ್ರೂ ಫಸ್ಟು ನನಗೇನೆ ತಿನ್ನಿಸೋದು. ನಾನು ತಿನ್ಸೋಕ್ಕೆ ಹೋಗ್ತೀನಿ, ಬಟ್ ಇಲ್ಲ ಫಸ್ಟ್ ನೀನೇ ತಿನ್ನು ಅಂದ್ಬಿಟ್ಟು ತಿನ್ನಿಸ್ತಾರೆ. ನೀವುಗಳು ಈ ಥರ ಸರ್ಪ್ರೈಸ್ ಮಾಡೋಕ್ಕೆ ಏನಾದರೂ ಇಷ್ಟಪಡ್ತೀರಾ, ಇಲ್ಲಾಂದರೆ ಸರ್ಪ್ರೈಸ್ ತೊಗೊಳಕ್ಕೆ ಇಷ್ಟಪಡ್ತೀರಾ, ಸರ್ಪ್ರೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಕಾಮೆಂಟ್ ಮಾಡಿ. ನನಗೆ ಸರ್ಪ್ರೈಸ್ ತೊಗೊಳಕ್ಕೂ ಇಷ್ಟ ಆಗುತ್ತೆ, ಸರ್ಪ್ರೈಸ್ ಮಾಡೋಕ್ಕೂ ಇಷ್ಟ ಆಗುತ್ತೆ. ಇರೋದ್ರಲ್ಲಿ ಖುಷಿಯಾಗಿರೋಕ್ಕೆ ನನಗೆ ಇಷ್ಟ ಆಗುತ್ತೆ. ಇಲ್ಲದೇ ಇರೋದನ್ನೆಲ್ಲ ತೊಗೊಂಡು ಖುಷಿ ಪಡೋದಕ್ಕಿಂತ ಇರೋದ್ರಲ್ಲೇ ಖುಷಿ ಪಡೋದು ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಈ ಥರ ಸೆಲೆಬ್ರೇಷನ್ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನನಗೂ ತುಂಬ ಹೆವಿನೂ ಇಷ್ಟ ಆಗುತ್ತೇನೋ ಗೊತ್ತಿಲ್ಲ, ಮೇ ಬಿ ಆ ಥರ ಒಂದು ಸಲ ಮಾಡ್ಕೋಬೇಕು ಅಂತ ಒಂದು ಆಸೆ ಇದೆ. ಬಟ್ ಸಿಂಪಲ್ಲಾಗಿ ಖುಷಿಯಾಗಿ ಆ ಟೈಮಲ್ಲಿ ಹೆಂಗೆ ಸಿಚುವೇಶನ್ ಇರುತ್ತೆ ಆ ಥರ ನೋಡಿಕೊಂಡು ನಾನು ಇರೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕೇಕೆಲ್ಲ ತಿಂದ್ಕೊಂಡು ನಾನೇ ಆ್ಯಕ್ಚುಲಿ ಜಾಸ್ತಿ ತಿಂದೆ, ಯಾಕಂದ್ರೆ ನನಗೇ ಇಷ್ಟ ಆಗಿತ್ತು ಅದು. ಅವಾಗ ನನಗೆ ತಿನ್ಬೇಕು ಅನ್ನಿಸ್ತಾಯಿತ್ತಲ್ವ, ಸೊ ಅದಕ್ಕೆ ನಾನೇ ಮಾಡಿಕೊಂಡಿದ್ದೆ. ಸರಿ ನೀನು 2 in 1 2 ಕೆಲಸ ಆಗುತ್ತಲ್ವ ಅಂದ್ಬಿಟ್ಟು ಮಾಡಿಕೊಂಡು ತಿಂದ್ಬಿಟ್ಟು ಇನ್ನೇನು ನಾಳೆಗೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರೋದು, ಮತ್ತು ಸಾಯಂಕಾಲಕ್ಕೆ ಏನಾದರೂ ಕೇಕ್ ಕಟ್ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆದೆ.
ಬಟ್ಟೆ ಎಲ್ಲ ಈ ಸಲ ಏನು ತೊಗೊಳಕ್ಕೆ ಹೋಗಿನಿಲ್ಲ, ಯಾಕಂದರೆ ಆಲ್ರೆಡಿ ಫೋಟೋಶೂಟ್ಗೆ ಅಂತ ತುಂಬ ಬಟ್ಟೆಗಳೆಲ್ಲ ತೊಗೊಂಡ್ಬಿಟ್ಟಿದ್ವಿ. ಅದಕ್ಕೇ ಸರಿ ಬೇಡ ಬಿಡು, ಅದರಲ್ಲೇ ಯಾವ್ದಾರು ಒಂದು ಹಾಕ್ಕೊಂಡ್ರೆ ಆಯ್ತಲ್ವ ಅಂದ್ಬಿಟ್ಟು ಸುಮ್ಮನೆ ಅದೇ. ಬಟ್ಟೆ ತೊಗೊಂಡ್ರೇ ಬರ್ಡೇ, ಎಲ್ಲ ಕೇಕ್ ಕಟ್ ಮಾಡಿಸಿದ್ರೇ ಬರ್ಡೇ, ಆ ಥರ ಏನೂ ಇಲ್ಲ. ಇದ್ರೂ ಬರ್ಡೇನೇ, ಮಾಡ್ಕೊಂಡಿಲ್ಲ ಅಂದ್ರೂ ಹುಟ್ಟಿದ ದಿವಸನೇ. ಬಟ್ ಇರೋದ್ರಲ್ಲಿ ಖುಷಿಯಾಗಿ ಇರೋಕ್ಕೆ ಟ್ರೈ ಮಾಡಬೇಕು ಯಾರಾದರೂ ಅಷ್ಟೇ. ನಮಗೇನು ಅವೈಲೇಬಲ್ ಇದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗಬೇಕು. ಸುಮ್ಮನೆ ಅದು ಇದು ಅಂತ ಕೂತ್ಕೊಂಡ್ರೆ ಅಟ್ ಪ್ರೆಸೆಂಟ್ ಇರೋ ಟೈಮ್ ವೇಸ್ಟ್ ಆಗುತ್ತೆ. ಮತ್ತು ಆವಾಗಿರೋ ಖುಷಿನ ಹಾಳು ಮಾಡಿಕೊಂಡು, ಪ್ರೆಸೆಂಟ್ ಖುಷಿನ ಹಾಳು ಮಾಡಿಕೊಂಡು ಫ್ಯೂಚರ್ ಖುಷಿಗೆ ವೆಯ್ಟ್ ಮಾಡೋ ಥರ ಆಗುತ್ತೆ. ಆ ಥರ ಎಲ್ಲ ಯಾರೂ ಮಾಡೋಕ್ಕೆ ಹೋಗಬಾರ್ದು. ಅಟ್ ಪ್ರೆಸೆಂಟ್ ಏನಿದೆ ಅದಕ್ಕೆ ನಾವು ಖುಷಿಯಾಗಿ ಇರಬೇಕು. ಎಲ್ಲ ತಿನ್ಕೊಂಡು ಲಾಸ್ಟ್ ಬೈಟು ಇದೊಂದು ತಗೋ, ಲಾಸ್ಟ್ ತಿನ್ಕೊ ಅಂದ್ಬಿಟ್ಟು ಹೇಳ್ತಾಯಿದ್ದೆ. ಆಮೇಲೆ ಹೆಂಗೆ ಮಾಡಿದ್ಯಾ ಅಂತ ಕೇಳ್ತಾಯಿದ್ದ. ಹಂಗೇ ಅವನಿಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ, ಈ ಥರ ಮಾಡಿದ್ದೀನಿ ಚೆನ್ನಾಗಿದೆಯಾ ಅಂತ. ಅಂದರೆ ನಮ್ಮ ಮನೇಲಿ ಏನಂತಂದರೆ ನಾನು ಏನೋ ಅಂದರೆ ಡಿಫ್ರೆಂಟಾಗಿ ಅಡುಗೆ ಎಲ್ಲ ಮಾಡ್ತಾಯಿರ್ತೀನ, ಏನೂ ಕಾಮೆಂಟ್ ಮಾಡೋದಿಲ್ಲ. ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದೆ ಅಷ್ಟೇ. ನಾನು ಹೇಳ್ತಾ ಇರ್ತೀನಿ, ಏನಾದರೂ ಕಾಮೆಂಟ್ ಮಾಡೋ, ಹೆಂಗಿದೆ ಅಂತ ಹೇಳೋ ಏನಾದ್ರೂ, ಇಲ್ಲಾಂದ್ರೆ ಕೆಟ್ಟದಾಗಿ ಅಡುಗೆ ಮಾಡ್ತೀನಿ ನಿನಗೆ ನೆಕ್ಸ್ಟ್ ಟೈಮು ಅಂತ. ಬಟ್ ಅದನ್ನು ಏನೂ ಕಾಮೆಂಟ್ ಮಾಡೋದು. ಯಾರಾದರೂ ಏನಾದರೂ ಕಾಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಅಡುಗೆ ಮಾಡಬೇಕಾದ್ರೆ ಒಂಥರ ಚೆನ್ನಾಗಿ ಅನಿಸುತ್ತಲ್ವ. ಈ ಥರ ಯಾರಿಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ನನಗನ್ಸುತ್ತೆ ಯಾರಾದರೂ ಕಾಂಪ್ಲಿಮೆಂಟ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ಅಡುಗೆ ಮಾಡಬೇಕಾದ್ರೆ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಏನೋ ಈ ಥರ ಈ ಸಲ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು, ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಏನು ಕಾಂಪ್ಲಿಮೆಂಟ್ ಏನೂ ಇಲ್ಲ ಅಂತಂದರೆ, ಅಯ್ಯೋ ಏನು ಕಾಂಪ್ಲಿಮೆಂಟೇ ಇಲ್ವಲ್ಲ, ಸರಿ ಬಿಡು ಅಂದ್ಬಿಟ್ಟು ಹೆಂಗೋ ಒಂದು ಮಾಡಿಬಿಟ್ಟು ಇಟ್ಬಿಡ್ಬೇಕಾಗತ್ತೆ. ಯಾರಾದರೂ ಅಷ್ಟೇ, ಏನಾದರೂ ಅಡುಗೆ ಎಲ್ಲ ಯಾರಾದರೂ ಏನಾದರೂ ಮಾಡಿಕೊಟ್ರೆ ಕಾಂಪ್ಲಿಮೆಂಟ್ ಮಾಡೋದ್ರಲ್ಲಿ ಏನೂ ಕಳ್ಕೊಳ್ಳೋದಿಲ್ಲ ಅಲ್ವಾ. ಅವ್ರಿಗೊಂಥರ ಖುಷಿ ಆಗುತ್ತೆ, ನಮಗೂ ಒಂಥರ ಖುಷಿ ಆಗುತ್ತೆ. ನಾವು ನಾರ್ಮಲಾಗಿ ಮಲ್ಕೊಳ್ಳೋದೇ ದಿನ 11 ಗಂಟೆ 11:30 ಮೇಲಾಗಿರುತ್ತೆ. ಸೊ ಇವತ್ತು ಕೂಡ ಅಷ್ಟೇ ಒಂದು 12 ಆಗಿತ್ತು ಅನ್ಸುತ್ತೆ. ಅಷ್ಟರಲ್ಲಿ ಎಲ್ಲ ಮಾಡಿ ಎಲ್ಲ ತಿಂದ್ಬಿಟ್ಟು ಮತ್ತೆ ಮಲ್ಕೊಂಡ್ವಿ. ಮತ್ತು ಮಿಂತ್ರಾದಲ್ಲಿ ಒಂದು ಕೊರಿಯರ್ ಬಂದಿತ್ತು. ಆವಾಗಲೇ ಸಾಯಂಕಾಲ ಒಂದು ಡ್ರೆಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇವಾಗಂತೂ ಮಿಂತ್ರಾದಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಮತ್ತು ಇವಾಗ ಆಫರ್ ನಡೀತಾ ಇದೆ. ದಯವಿಟ್ಟು ಯಾರಾದರೂ ತೊಗೊಳ್ಳೋರು ಡ್ರೆಸ್ ಏನಾದರೂ ಬೈ ಮಾಡಬೇಕಂತ ಇದ್ದರೆ ಮಿಂತ್ರಾದಲ್ಲಿ ಹೋಗ್ಬಿಟ್ಟು ಬೈ ಮಾಡಿ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ. ಆಮೇಲೆ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಿಂತ್ರಾದಲ್ಲಿ. ಒಂದು ಸಲ ಟ್ರೈ ಮಾಡಿ. ತುಂಬ ಜಾಸ್ತಿ ರೇಟ್ ಅಂತ ಏನೂ ಇರೋದಿಲ್ಲ. ನಿಮಗೆ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ಸಿಗುತ್ತೆ. ಒಂದು ಸ್ವಲ್ಪ ನಾರ್ಮಲಾಗಿ ಒಂದು ಚೂರು ಜಾಸ್ತಿ ಇರುತ್ತೆ ಅಷ್ಟೇ, ತುಂಬ ಏನು ಹೆವಿ ಇರೋದಿಲ್ಲ. ಕಲರು ನನಗೆ ಚೆನ್ನಾಗಿ ಈ ಕಲರ್ ಇದೆ ನನ್ನ ಹತ್ರ, ಪಿಂಕ್ ಬೇರೆ ಡ್ರೆಸ್ಗಳು. ಬಟ್ ಈ ಥರ ಪ್ಲೇನ್ ಇರಲಿಲ್ಲ. ಇದು ಕೂಡ ಫೋಟೋಶೂಟ್ಗೆ ಅವತ್ತಿಗೆ ಯಾವ ಥರ ಡ್ರೆಸ್ಸಪ್ ಆಗ್ತೀನಿ ಅದನ್ನು ಅವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವತ್ತು ಏನೇನು ಈ ಒಂದು ವೀಡಿಯೋಗಳಲ್ಲಿ ನಾನು ಏನೇನು ಬೈ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೋಗೋಕ್ಕಿಂತ ಮುಂಚೆ ಏನೇನು ತೊಗೊತೀನಿ ಶೂಟ್ಗೋಸ್ಕರ ಏನೇನು ಬೇಕಾಗುತ್ತೆ ಅಂತ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಮತ್ತು ಸಬ್ಸ್ಕ್ರೈಬ್